ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲನಾಗಿ ತನು ಮುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲನಾಗಿ ತನು ಮುಟ್ಟಿ ಕೇಳಿದಳಿ ಉಪದೇಶವಿತ್ತು ಸಲುದಯ್ಯ ತಳಬಡುವುದಯ್ಯ ಉಪದೇಶವಿತ್ತು ಸಲುದಯ್ಯ ತಳಬಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗನು ನೋಡ 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 ಎಂದೆಂದು ಭವಲಿಂಗನು ನೋಡ. ಹೊಯ್ದವರನ್ನ ಹೊರೆದವರೆಂಬೆ ಬೈದವರನ್ನ ಬಂಧುಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಆಳೆಗೊಂಡವರನ್ನ ಆಳ್ದರೆಂಬೆ ಹೊಗಳಿದವರನ್ನ ಹೊನ್ನಶೂಲದಲ್ಲಿಕ್ಕಿದರೆಂಬೆ ಕೂಡಲ ಸಂಗಮ ದೇವ. ಇದೊಂದು ಬಸವಣ್ಣವರ ವಚನ. ಸದುವಿನಯ ಮೃದು ಹೃದಯದ ಸಾತ್ವಿಕ ವ್ಯಕ್ತಿ ಬಸವಣ್ಣ. ಅವರ ಈ ವಿನಯ ಮತ್ತು ಮೃದುತ್ವ ಅವರನ್ನು ಜಗದಣ್ಣ, ಜಗದ್ಗುರು, ಭಕ್ತಿ ಭಂಡಾರಿ, ಪ್ರಥಮಾಚಾರ್ಯ ಅಂತ ಏನೆಲ್ಲ ಗೌರವಕ್ಕೆ ಪಾತ್ರರನ್ನಾಗಿಸ್ತು. ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಅನ್ನುವಂಥದ್ದು ಅವರ ನಿತ್ಯ ಜಪವಾಗಿತ್ತು. ಅವರು ಗರ್ವದಿಂದ ಮೆರೆದವರಲ್ಲ, ತಾನು ಮೇಲು ಅಂತ ಹೇಳಿ ಭಾವಿಸಿದವರಲ್ಲ. ಬದಲಾಗಿ ತನ್ನನ್ನು ನಿಮ್ಮ ಶರಣರು ಮೆಟ್ಟುವ ಜಮ್ಮಾವಿಗೆಯ ಮಾಡುವಂತ ಬೇಡ್ಕೊಂಡಂಥವ್ರು. ವೃತ್ಯಾಚಾರಕ್ಕೆ ಮತ್ತೊಂದು ಹೆಸರೇ ಬಸವಣ್ಣವರು ಅನ್ನೋ ಹಾಗೆ ಅವರ ಬದುಕಿನ ವಿಧಾನ ಇತ್ತು. ಇದಕ್ಕೆ ಅವರ ವಚನಗಳೇ ಸಾಕ್ಷಿ ನುಡಿತವು. ಅವರು ಹೊರಗಿನ ಜನರನ್ನು ತಮ್ಮ ವೈರಿಗಳು ಅಂತ ಭಾವಿಸಿದವರಲ್ಲ. ಎನಗೆ ನಾನೇ ಹಾಗೆ ನೋಡಯ್ಯ ಅಂತ ಹೇಳಿದವರು. ಹೊಗಳಿಕೆ ಹೊನ್ನಶೂಲ ಅಂತ ಭಾವಿಸಿದಂಥವ್ರು. ಎನ್ನವರೊಲಿದು ಹೊನ್ನಶೂಲದಲ್ಲಿಕ್ಕಿದರಯ್ಯ ಅಂತ ಹೇಳಿ ಹೊಗಳಿಕೆಯಿಂದ ತುಂಬ ನೊಂದುಕೊಂಡಂಥವ್ರು. ನೀನೆನಗೆ ಒಳ್ಳಿದನಾದಡೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಂಡವರು. ಮತ್ತೆ ಮತ್ತೆ ಹೊಗಳಿಕೆಯಿಂದ ಮುಕ್ತರಾಗುವ ಬಯಕೆ ಅವ್ರದ್ದು. ಆಕಸ್ಮಿಕವಾಗಿ ಯಾರಾದರೂ 2 ಏಟು ಕೊಟ್ಟರೆ ಸುಮ್ಮನಿರದೆ ಅವರಿಗೆ 1 ಏಟನ್ನಾದರೂ ಕೊಡಲೇಬೇಕು ಅನ್ನೋ ಸ್ವಭಾವ ಈ ಲೋಕದ ಜನರದ್ದು.
ಇದಕ್ಕೆ ಅಪವಾದವಾಗಿದ್ದಂಥವರು ಭಕ್ತಿ ಭಂಡಾರಿ ಬಸವಣ್ಣವರು. ಹಾಗಾಗಿನೇ ಅವರು ಹೊಯ್ದವರನ್ನ ಹೊರೆದವರೆಂಬೆ ಅಂತ ಹೇಳ್ತಾರೆ. ಯಾರಾದರೂ ನನ್ನನ್ನು ಹೊಡೆದ್ರೆ ಅವರೇ ನನ್ನ ರಕ್ಷಕರು ಅನ್ನುವಂಥ ಭಾವ ಅವರಲ್ಲಿದೆ ಹೊರತಾಗಿ ಮುಯ್ಯಿಗೆ ಮುಯ್ಯಿ ಅಂತ ಹೇಳಿ ಅವ್ರ ಮೇಲೆ ತಿರುಗಿ ಬೀಳುವಂಥ ಗುಣ ಅವ್ರದ್ದಲ್ಲ. ಇದು ಯಾವಾಗಲೂ ದೊಡ್ಡವರ ದೊಡ್ಡ ಗುಣ. ಅಷ್ಟಕ್ಕೆ ಅವರು ಸುಮ್ಮನಾಗೋದಿಲ್ಲ. ತಮ್ಮ ತಪ್ಪಿಲ್ಲದೆಯೂ ತಮ್ಮನ್ನು ಯಾರಾದರೂ ಬೈದರೆ ತಿರುಗಿ ಬೈಯುವಂಥ ಗುಣ ಕೂಡ ಅವ್ರದ್ದಲ್ಲ. ಬದಲಾಗಿ ಅವರನ್ನು ಬಂಧುಗಳು ಅಂತ ಹೇಳಿ ಭಾವಿಸುವಂಥ ಹೃದಯವಂತರು. ನಮ್ಮ ಬಂಧುತ್ವ ಗಟ್ಟಿಯಾಗಿದ್ದಾಗ ಆ ಬಂಧುಗಳು ಬೈದರೂ ಕೂಡ ಅದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ನಮ್ಮ ಬಂಧುಗಳಲ್ವಾ, ಅದಕ್ಕಾಗಿ ಬೈದು ನನ್ನನ್ನು ಎಚ್ಚರಿಸಿದ್ದಾರೆ ಅಂತ ಹೇಳ್ತಾರೆ. ಸೇಡಿಗೆ ಸೇಡು, ಮುಳ್ಳಿಗೆ ಮುಳ್ಳು ಅಂದರೆ ಜಗಳ ಇದ್ದದ್ದೇ. ಅದರಿಂದ ಆಗುವಂಥ ಅನರ್ಥಗಳು ಒಂದೇ ಎರಡೇ. ಉಗುರಿನಿಂದ ಹೋಗೋದಕ್ಕೆ ಕೊಡ್ಲಿ ತೆಗೆದುಕೊಂಡ್ರು ಅನ್ನೋಂಥ ಗಾದೆ ಮಾತು ನೀವು ಕೇಳಿದ್ದೀರಿ. ವಿನಾಕಾರಣ ಜಗಳ ಆಡಿ ಇವರು ಅವರನ್ನು ಕೊಳಕು ಪದಗಳಿಂದ ಬೈತಾ ಕೊನೆಗೆ ಹೊಡೆದಾಟಕ್ಕೆ ಮುಂದಾಗ್ತಾರೆ. ಕೈಗೆ ಏನು ಸಿಗ್ತದೋ ಅದರಿಂದನೇ ಹೊಡೆದು ತಮ್ಮ ಸೇಡನ್ನು ತೀರಿಸ್ಕೊಳ್ತಾರೆ. ಆಗ ವಿವೇಕ ಮರೆಯಾಗಿ ಅವಿವೇಕಿಗಳಂತೆ ವರ್ತಿಸಿ ಕೊಲೆಗೂ ಕೂಡ ಕಾರಣ ಆಗ್ಬೋದು. ಪರಿಣಾಮ ಅವರು ಸೆರೆಮನೆ ಸೇರುವಂಥ ಪ್ರಸಂಗ ಬರ್ಬೋದು. ಅಂಥದಕ್ಕೆ ವಿವೇಕಿಗಳು ಎಂದೂ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ಬಸವಣ್ಣರ ಈ ವಚನದಲ್ಲಿ ಕಂಡುಬರುತ್ತೆ. ಬೈದವರು ಬಂಧುಗಳಲ್ಲವೇ ಎಂದುಕೊಂಡ್ರೆ ಬೈಯುವವ ಎಲ್ಲಿವರೆಗೆ ಬೈತಾನೆ? ಬೈದು ಸಾಕಾಗಿ ಅವನೇ ಸುಮ್ಮನಾಗ್ತಾನೆ. ನಾಯಿ ಯಾರನ್ನಾದರೂ ಕಂಡಾಗ ಬೊಗಳುವಂಥ ಗುಣ ಹೊಂದಿದ್ರೆ ಎಲ್ಲಿವರೆಗೂ ಬೊಗಳುತ್ತೆ? ಅವ್ರ ಕಣ್ಮೂರೆ ಆಗೋವರೆಗೂ ತಾನೇ. ಬುದ್ಧನಿಗೆ ಆತನ ವೈರಿಯೊಬ್ಬ ಏನೆಲ್ಲ ತುಚ್ಛ ಪದಗಳನ್ನು ಬಳಸಿ ಬೈದರೂ ಬುದ್ಧ ತನಗೆ ಆ ಬೈಗಳಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಇರ್ತಾನೆ. ಅಲ್ಲಪ್ಪ, ಇಷ್ಟೊಂದು ಬೈದರೂ ನೀನು ಸಿಟ್ಟು ಬರೋದಿಲ್ವಾ? ತಿರುಗಿ ನನಗೆ ಬೈಬೇಕು ಹೊಡಿಬೇಕು ಅನ್ಸೋದಿಲ್ವಾ ಅಂತ ಆ ವ್ಯಕ್ತಿ ಕೇಳಿದಾಗ, ನೋಡಪ್ಪ, ನೀನು ಒಂದು ಪುಟ್ಟಿ ಹಣ್ಣುಗಳನ್ನು ಕೊಡ್ಲಿಕ್ಕೆ ಬಂದಿರ್ತೀಯ ಅಂತ ಭಾವಿಸು. ಆ ಹಣ್ಣುಗಳು ನನಗೆ ಬೇಡ ಅಂದರೆ ಏನು ಮಾಡ್ತೀಯ? ಏನು ಮಾಡೋದು? ನನಗೆ ಉಳಿದು ಅಂತ ಹೇಳಿ ವಾಪಸ್ ತೆಗೆದುಕೊಂಡು ಹೋಗ್ತೇನೆ ಅಂತಾನೆ. ಹಾಗೆಯೇ ಇದುವರೆಗೆ ನೀನು ಬೈದಂಥ ಯಾವ ಬೈಗಳನ್ನು ನಾನು ಸ್ವೀಕರಿಸಿಲ್ಲ ಅಂತ ನಯವಾಗಿ ಅವನ ಕಣ್ಣುಗಳನ್ನು ತೆರೆಸ್ತಾರೆ. ಈ ಬುದ್ಧನ ಗುಣ ಬಸವಣ್ಣವ್ರದ್ದು ಹೌದು. ಹಾಗಾಗಿನೇ ನಿಂದಿಸಿದವರನ್ನು ತಂದೆ ತಾಯಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಬಸವಣ್ಣವ್ರಿಗೆ ತೃಪ್ತಿ ಇಲ್ಲ. ಯಾರು ತಮಗೆ ವಂಚನೆ ಮೋಸ ಮಾಡಲಿಕ್ಕೆ ಮುಂದಾಗ್ತಾರೋ ಅವರನ್ನೇ ತನ್ನ ಸಂರಕ್ಷಕರು, ಒಡೆಯರು, ಅಧಿಕಾರಿಗಳು ಅಂತ ಹೇಳಿ ಭಾವಿಸ್ತೇನೆ ಅಂತ ಹೇಳ್ತಾರೆ. ಮತ್ತೊಬ್ಬರನ್ನ ಕಂಡ್ರೆ ಆಡ್ಕೊಳ್ಳೋದು, ಜರಿಯೋದು, ಅವಹೇಳನ ಮಾಡೋದು ಕೆಲವರು ಸ್ವಭಾವ ಅಥವಾ ಹುಟ್ಟುಗುಣ. ಅಂಥ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದನ್ನು ನಾವು ಬಸವಣ್ಣವರಿಂದಲೇ ಕಲಿಬೇಕು. ಅಂಥ ಸಂದರ್ಭದಲ್ಲಿ ಜರಿದವರನ್ನು ಜನ್ಮ ಬಂಧುಗಳೆಂಬೆ ಅನ್ಬೇಕಂತೆ. ನನ್ನನ್ನು ಜರಿಯೋದ್ರಿಂದ ಅವ್ರಿಗೆ ಸಂತೋಷ ಸಿಗೋದಾದರೆ ನಾನೇ ಯಾಕೆ ಅವ್ರ ಸಂತೋಷಕ್ಕೆ ಅಡ್ಡಿಪಡಿಸ್ಬೇಕು? ಇದು ಅವರ ಸ್ವಭಾವ. ಕಾಣದ ಟಾವಿನಲ್ಲಿ ಜರಿದರೆಂದಡೆ ಕೇಳಿ ಪರಿಣಾಮಿಸಬೇಕು ಅನ್ನುವಂಥ ಗುಣ ಬಸವಣ್ಣವರು. ಬದಲಾಗಿ ಹೊಗಳಿಕೆಯನ್ನು ಸಹಿಸ್ಕೊಳ್ಳಿಕ್ಕೆ ಅವರಿಂದ ಆಗಲ್ಲ ಅನ್ನುವಂಥ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿನೇ ಹೊಗಳಿದವರನ್ನು ಹೊನ್ನ ಶೂಲದಲ್ಲಿ ಎಂಬೆ ಅಂತ ಹೇಳ್ತಾರೆ. ಶೂಲ ಹೊನ್ನೆನದೋ ಕಬ್ಬಿಣದೋ ಕಟ್ಟಿಗೆದೋ ಅನ್ನೋದು ಮುಖ್ಯ ಅಲ್ಲ. ಶೂಲವೇ. ಅದರಿಂದ ತಿವಿಸ್ಕೊಂಡ್ರೆ ವೇದನೆ ಆಗುತ್ತೆ, ರಕ್ತ ಬರುತ್ತೆ, ಕೊನೆಗೆ ಪ್ರಾಣನೇ ಹೋಗ್ಬೋದು. ಹಾಗಾಗಿ ಅಂಥ ಹೊಗಳಿಕೆ ನನಗೆ ಬೇಡ ಅಂತ ಹೇಳ್ತಾರೆ. ತಮ್ಮನ್ನು ನಿಂದೆ ಮಾಡೋವಂಥವ್ರನ್ನು ಸ್ವಾಗತಿಸ್ತಾರೆ. ನಿಂದಕರಿಂದ ದೋಷಗಳನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ನಂಬಿಕೆ ಅವರು. ಇಂಥ ಗುಣ
ಕೇವಲ ಬಸವಣ್ಣವ್ರಿಗೆ ಮಾತ್ರ ಇತ್ತು ಅಂತ ಅಲ್ಲ, ಅವತ್ತಿನ ಬಹುತೇಕ ಶರಣಶರಣೀಯರು ಇಂಥದೇ ಸದ್ಗುಣಗಳನ್ನು ಬೆಳೆಸ್ಕೊಂಡಿದ್ದರು. ಸಾತ್ವಿಕರಿಗೆ ಹೆಚ್ಚು ಸತ್ವ ಪರೀಕ್ಷೆಯ ಸಂಕಷ್ಟಗಳು ಎದುರಾಗ್ತವೆ. ಆಗ ಹೇಗಿರಬೇಕು ಅನ್ನೋದಕ್ಕೆ ಅಕ್ಕನ ವಚನದ ಒಂದು ಸಾಲು ನೆನಪಾಗುತ್ತೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇಂಥ ಗುಣನೇ ಬಸವಣ್ಣವರ ಈ ಮೇಲ್ಕಂಡ ವಚನದಲ್ಲೂ ಕೂಡ ಅಡಕವಾಗಿದೆ. ಬೈದವರನ್ನ ಹೊರದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ಬೈದವರನ್ನ ಬಂಧುಗಳೆಂಬೆನು. ಹೊಯ್ದವರನ್ನ ಹೊರೆದವರೆಂಬೆನು, ಹೊಯ್ದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ಬೈದವರನ್ನ ಬಂಧುಗಳೆಂಬೆನು. ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದವರು, ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದವರು, ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದವರು, ಕೂಡಲ ಸಂಗಮ ದೇವಾ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ವೈದವರನ್ನ ವೈದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ಬಂಧುಗಳೆಂಬೆನು, ಬಂಧುಗಳೆಂಬೆನು. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.